ಕುರ್ಚಿ ಕಿತ್ತಾಟವನ್ನ ಪ್ರಸ್ತಾಪ ಮಾಡಿ ಡಿಕೆಶಿಯನ್ನ ಕಾಲೆಳೆದ್ರು ಆರ್ ಅಶೋಕ್. ಒಂದು ಕಡೆ ನಾನೇ 5 ವರ್ಷ ಸಿಎಂ ಅಂತಿರುವಂತಹ ಸಿದ್ದರಾಮಯ್ಯ ನೋಡಿ ಕುರ್ಚಿ ಕಿತ್ತಾಟವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಕಾಲೆಳೆದಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ನಾನೇ ಸಿಎಂ ಅಂತ ಹೇಳ್ಕೊತಿದ್ದಾರೆ, ಮತ್ತೊಂದು ಕಡೆಗೆ ಹೈಕಮಾಂಡ್ ಬಳಿ ಒಪ್ಪಂದ ಆಗಿದೆ ಅಂತ ಕೂಡ ಡಿಕೆಶಿ ಅವರು ಹೇಳ್ತಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ದೆಹಲಿಯಲ್ಲಿ ಗುಟ್ಟಿನ ವ್ಯಾಪಾರ ನಡೆದಿದೆಯಾ? ಹಾಗಾದ್ರೆ ಕನಸು ನೆರವೇರಿಸಿಕೊಳ್ಳಲು ಗುಡಿ ಗೋಪುರ ಸುತ್ತಾಡ್ತಿದ್ದಾರೆ ಡಿಕೆಶಿ ಅವರು. ಸಮಸ್ಯೆ ನೀವೇ ಬಗೆಹರಿಸಿಕೊಳ್ತಿದ್ದಾರೆ ರಾಹುಲ್ ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿಗೆ ಸಮಸ್ಯೆ ಬಗೆಹರಿಸುವ ಸಾಮರ್ಥ್ಯ ಇಲ್ಲ, ಖರ್ಗೆ ಅವರ ಅಸಹಾಯಕ ಮಾತುಗಳ ಬಗ್ಗೆ ನಾನು ಹೇಳಿದ್ದು ಸತ್ಯ ಅನ್ನುವಂಥದ್ದು. ಒಟ್ನಲ್ಲಿ ಗಂಡ ಹೆಂಡ್ರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ಈ ಕುರ್ಚಿ ಕಿತ್ತಾಟದಲ್ಲಿ ಕರ್ನಾಟಕದ ಅಭಿವೃದ್ಧಿ ಎಲ್ಲಿಗೆ ಬಂತು ಅನ್ನೋದು ನಾವು ನಾಗರಿಕರು ಪ್ರಶ್ನೆ ಮಾಡಬೇಕಿದೆ. ಈ ಬಗ್ಗೆ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿ ಏನು ಚರ್ಚೆ ಆಗುತ್ತೋ, ಅವ್ರು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಅಂತ ಇಬ್ರು ನಾಯಕರು ಕೂಡ ಮಾಧ್ಯಮಗಳ ಮುಂದೆ, ಸಾರ್ವಜನಿಕರ ಮುಂದೆ, ಕರ್ನಾಟಕದ ನಾಗರಿಕರ ಮುಂದೆ ಹೇಳಿ ಆಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಥಳೀಯ ನಾಯಕರು ಅವರವರೇ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ಈ ಮಧ್ಯೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೋ ಅದನ್ನ ನಾವು ಒಪ್ಕೋತೀವಿ ಅಂತ ಕೂಡ ಹೇಳ್ತಾರೆ. ಸಾಕಷ್ಟು ಗೊಂದಲದಲ್ಲೇ ಇದೆ ಕರ್ನಾಟಕದ ರಾಜಕೀಯ. ಈ ಮಧ್ಯೆ ಬರೀ ರಾಜಕೀಯವೇ ಆಗಿ ಇಂಥ ಗೊಂದಲಗಳೇ ದಿನೇ ದಿನೇ ಆಗುತ್ತಿದ್ರೆ ಕರ್ನಾಟಕದ ಅಭಿವೃದ್ಧಿಗೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಾಯಕರಿಗೆ ಸಮಯ ಎಲ್ಲಿದೆ? ಇದು ನಾಗರಿಕರು ಮಾಡ್ತಿರುವಂತಹ ಪ್ರಶ್ನೆ. ಇಷ್ಟೊಂದು ಕರ್ನಾಟಕದಲ್ಲಿ ಸಮಸ್ಯೆಗಳಿದೆ, ಗಂಡ ಹೆಂಡ್ರಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ಇವರಿಬ್ಬರ ಕುರ್ಚಿ ಕಿತ್ತಾಟದಲ್ಲಿ ಅಭಿವೃದ್ಧಿ ಎಲ್ಲಿಗೆ ಬಂತು ಅಂತ ಸಹಜವಾಗಿಯೇ ಪ್ರಶ್ನೆ ಮೂಡ್ತಿದೆ. ಈ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ.